यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಸನಾತನ ಶ್ರೀವೈಷ್ಣವ ಸಂಘದಲ್ಲಿ ಭಗವದ್ ರಾಮಾನುಜಾಚಾರ್ಯರ ತಿರುನಕ್ಷತ್ರದ ಆಚರಣೆ. ಶ್ರೀಮಠದಲ್ಲಿ ಇಂದು ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಆಳ್ವಾರ್ ತಿರುನಗರಿಯಲ್ಲಿ ಶ್ರೀ ನಮ್ಮಾಳ್ವಾರ್ ಅವರಿಗೆ ಪುನ್ನೈ ಮರ ವಾಹನ ಉತ್ಸವ. ಈಗ ಸಮಾಚಾರದ ವಿವರಗಳು. ಇಂದು ನಗರದ ಶೇಷಾದ್ರಿಪುರಂನಲ್ಲಿರುವ ಸನಾತನ ಶ್ರೀವೈಷ್ಣವ ಸಭಾದವರು ಪದ್ಮಾ ಪಿ ಶೇಷಾದ್ರಿ ಚಾರಿಟಬಲ್ ಟ್ರಸ್ಟ್ ಮತ್ತು ಶ್ರೀ ಕೋದಂಡರಾಮಸ್ವಾಮಿ ವಿದ್ಯಾರ್ಥಿ ಸೇವಾ ಸಂಘ ಇವರ ಸಹಯೋಗದೊಂದಿಗೆ ಭಗವದ್ ರಾಮಾನುಜಾಚಾರ್ಯರ 1009ನೇ ತಿರುನಕ್ಷತ್ರ ಮಹೋತ್ಸವವನ್ನು ಶ್ರೀ ಕೋದಂಡರಾಮಸ್ವಾಮಿ ವಿದ್ಯಾರ್ಥಿ ಸೇವಾ ಸಂಘದಲ್ಲಿ ಅತ್ಯಂತ ವೈಭವದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿಯ ಸ್ವಾಮಿಯವರು ಭಾಗವಹಿಸಿ ಮಂಗಳಾಶಾಸನ ಮಾಡಿದರು. ಇದೇ ಸಂದರ್ಭದಲ್ಲಿ ಆಚಾರ್ಯರಿಗೆ ಅಭಿಷೇಕ ನಡೆದು ಶಾತ್ತುಮೊರೆ ನೆರವೇರಿತು. ನಂತರ ಶ್ರೀ ಶ್ರೀಗಳವರು ತಮ್ಮ ಆಶೀರ್ವಚನದಲ್ಲಿ ನಮ್ಮ ಶ್ರೀಮಠಕ್ಕೂ ಹಾಗೂ ಕೋದಂಡರಾಮಸ್ವಾಮಿ ವಿದ್ಯಾರ್ಥಿ ಸೇವಾ ಸಂಘಕ್ಕೂ ಇರುವ ಸಂಬಂಧವನ್ನು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಈ ಟ್ರಸ್ಟ್ನ ಸಂಸ್ಥಾಪಕರಾದ ಶ್ರೀಯುತ ಭಗವಾನ್ ಅವರಿಗೂ ನಮ್ಮ ಶ್ರೀಮಠಕ್ಕೂ ಇರುವ ಸಂಬಂಧವನ್ನು ಹಾಗೂ ನಮ್ಮ ಶ್ರೀ ಶ್ರೀಗಳವರ ಕನಸಿನ ಕೂಸಾದ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಕೆರೆ ತೊಂಡನೂರು ಗ್ರಾಮದಲ್ಲಿ ನಡೆಯುತ್ತಿರುವ ಸೇವಾ ಕಾರ್ಯಗಳಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸುತ್ತಿರುವುದನ್ನು ಸ್ಮರಿಸಿದರು. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿಎನ್ ಸ್ವಾಮಿಯವರ ದಿವ್ಯ ಸಂಕಲ್ಪ ಹಾಗೂ ಮಾರ್ಗದರ್ಶನದಲ್ಲಿ ನಮ್ಮ ಶ್ರೀಮಠದ ವತಿಯಿಂದ ಕಳೆದ 12 ವರ್ಷಗಳಿಂದ ಅನೇಕ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಅದರಲ್ಲಿ ಶ್ರೀ ರಾಮಾನುಜ ಆರೋಗ್ಯ ರಕ್ಷಣಾ ಸೇವೆ ಎಂಬ ಯೋಜನೆಯಡಿಯಲ್ಲಿ ಶ್ರೀಮಠದ ಅನುಯಾಯಿಗಳು, ಅಭಿಮಾನಿಗಳು ಹಾಗೂ ಸಾರ್ವಜನಿಕರಿಗಾಗಿ ಅನೇಕ ಉಚಿತ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ. ಇಂದು ಬೆಳಿಗ್ಗೆ ನಮ್ಮ ಶ್ರೀಮಠದ ಆವರಣದಲ್ಲಿ ಶ್ರೀ ರಾಮಾನುಜ ಸೀನಿಯರ್ ಸಿಟಿಜನ್ ಹೆಲ್ತ್ ಕಾರ್ಡ್ದಾರರಿಗೆ ಉಚಿತ ಮೂಳೆ ಚಿಕಿತ್ಸೆ ಶಿಬಿರವು ನಡೆಯಿತು. ಶ್ರೀ ಯದುಗಿರಿ ಯತಿರಾಜ ಮಠ ಹಾಗೂ ಪ್ರಕ್ರಿಯಾ ಹಾಸ್ಪಿಟಲ್ಸ್ ರವರ ಸಹಯೋಗದಲ್ಲಿ 60 ವರ್ಷಕ್ಕೂ ಮೇಲ್ಪಟ್ಟ ಹಿರಿಯ ನಾಗರಿಕರಿಗಾಗಿ ಏರ್ಪಡಿಸಲಾದ ಈ ಕಾರ್ಯಕ್ರಮದಲ್ಲಿ ಸುಮಾರು 40 ಜನ ಹಿರಿಯರು ಇದರ ಸದುಪಯೋಗವನ್ನು ಪಡೆದುಕೊಂಡರು. ಈ ಸೇವಾ ಯೋಜನೆಯ ನಿರ್ದೇಶಕರಾಗಿ ನಮ್ಮ ಶ್ರೀಮಠದ ಆಪ್ತ ಭಕ್ತರು ಹಾಗೂ ಹೃದಯ ತಜ್ಞರಾದ ಡಾಕ್ಟರ್ BK ರಘುನಂದನ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಶ್ರೀಮಠದ ಆಪ್ತ ಭಕ್ತರಾದ ಶ್ರೀಮತಿ ಭಾಮಾ ಸುರೇಶ್ ಅವರು ಸಂಯೋಜಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಮ್ಮ ಶ್ರೀಮಠದ ಅನೇಕ ಸ್ವಯಂ ಸೇವಕರು ಈ ಕಾರ್ಯಕ್ರಮದಲ್ಲಿ ಸೇವಾವರ್ತಿಗಳಾಗಿ ಭಾಗವಹಿಸಿದ್ದರು. ನಂತರ ಎಲ್ಲ ವೈದ್ಯರಿಗೆ ಶ್ರೀ ಶ್ರೀಗಳವರು ಸನ್ಮಾನಿಸಿ ಗೌರವಿಸಿದರು. ಪ್ರತಿ ಶುಕ್ರವಾರ ನಮ್ಮ ಶ್ರೀಮಠದ ಕುಟೀರದಲ್ಲಿ ನಮ್ಮ ಶ್ರೀ ಶ್ರೀಗಳವರ ದಿವ್ಯ ಸಂಕಲ್ಪ ಹಾಗೂ ಮಾರ್ಗದರ್ಶನದಲ್ಲಿ ಶ್ರೀನಿವಾಸನಿಗೆ ಏಕಾಂತ ಸೇವೆ ನಡೆಯುತ್ತದೆ. ಅದರ ಪ್ರಯುಕ್ತ ಮೊನ್ನೆ ಸಂಜೆ ಶ್ರೀ ಶ್ರೀಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀನಿವಾಸನಿಗೆ ತೋಮಾಲೆ ಸೇವೆ ನಡೆಯಿತು. ನಂತರ ಗಾನ ನೀರಾಜನಂ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ನಾಗಚೇತನ್ ಅವರಿಂದ ಗಾಯನ ಕಚೇರಿ ನಡೆಯಿತು. ಅವರಿಗೆ ಪಕ್ಕವಾದ್ಯದಲ್ಲಿ ವಿದ್ವಾನ್ SP ಅನಂತ ಪದ್ಮನಾಭ ಅವರು ಪಿಟೀಲಿನಲ್ಲಿ ಹಾಗೂ ವಿದ್ವಾನ್ ಸುನಿಲ್ ಸುಬ್ರಹ್ಮಣ್ಯನ್ ಅವರು ಮೃದಂಗದಲ್ಲಿ ಸಹಕರಿಸಿದರು. ನಂತರ ವಿಶೇಷ ಆರತಿಯೊಂದಿಗೆ
ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯಿತು. ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ಪ್ರಸಾದ ವಿತರಿಸಲಾಯಿತು. ಸರಿ ಗರಿ ಗಮ 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 ಪದನಿ ನಿರವರಿ ಸುಖ. ಈಗ ಒಂದು ಪುಟ್ಟ ವಿರಾಮ. திருநாமத்தை அனவரதமும் சொல்லுகை ரொம்ப ரொம்ப முக்கியம். அவசேனாப்பி என்னாம்னி நீங்க வசத்துல இருந்துதான் சொல்லணுங்கிற அவசியம் இல்லை. அவசேனாப்பி எப்படி திரும்பறச்சே கொஞ்சம் படுத்துட்டு இருக்க சேவை அந்த பக்கம் திரும்பி படுத்துக்கணும்ன்றச்சே பல பேர் பாருங்க, அதுல ஒரு அசௌகரியம் இருக்கு, உடம்பு முடியல, திரும்புறது கஷ்டமா இருக்குன்னா கிருஷ்ணா ராமா அப்படிங்கிற பாருங்க. அந்த மாதிரி சொன்னாலும் சரி, எப்படி சொன்னாலும் திருநாமங்களை அனவரதமும் சொல்லிக் கொண்டிருக்க வேண்டும். முகுந்தமாலேங்கிற கிரந்தம் அந்த திருநாம வைபவத்தை தான் பறக்க சூச்சிப்பிக்கின்றது. அதைத்தான் திரும்ப திரும்ப நமக்கு சொல்றது. எம்பெருமானுடைய திருநாமங்களை அனவரதம் சொல்லிக் கொண்டிருங்கோள். ஸ்ரீவல்லபேதி வரரேதி தயாபரேதி ஆரம்பத்திலே பாருங்க. இந்த மாதிரி திருநாமங்களை சொல்லி சொல்லி அனவரதமும் அப்படியே பொழுதை போக்குங்கள் அப்படின்னு சொல்லி தரதோ இல்லையோ. கிருஷ்ணோ ரக்ஷதுனோ ஜகத்ரய குரு கிருஷ்ணம் நமஸ்யாம்யம் கிருஷ்ணேன அமரசத்ரவோ வினிஹிதாः கிருஷ்ணாய தஸ்மை நமः. கிருஷ்ணாதேவ சமுத்திதம் ஜகதிதம் கிருஷ்ணஸ்ய தாசோஸ்ம்யஹம் கிருஷ்ணே திஷ்டதி சர்வமேததகிலம் ஹே கிருஷ்ண ரக்ஷஸ்வ மாம். ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ನಮ್ಮ ಶ್ರೀಮಠದ ಮೈಸೂರು ಶಾಖೆಯಲ್ಲಿ ಶ್ರೀ ನರಸಿಂಹ ಜಯಂತಿ ಮತ್ತು ಶ್ರೀ ನಮ್ಮಾಳ್ವಾರ್ ಅವರ ತಿರುನಕ್ಷತ್ರ ಆಚರಣೆಯ ಪ್ರಯುಕ್ತ 10 ದಿನಗಳ ಕಾಲ ಉತ್ಸವ ನಡೆಯುತ್ತಿದೆ. ಅದರ 3ನೇ ದಿನವಾದ ನಿನ್ನೆ ಗೋಷ್ಠಿ ಪಾರಾಯಣ ನಡೆಯಿತು. ನೂರಾರು ಭಕ್ತರು ಈ ಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಈಗ ಅದರ ದಿವ್ಯ ಸೇವೆ. ಕಾಂಚೀಪುರಂನಲ್ಲಿ ಶ್ರೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ಈಗ ವೈಕಾಶಿ ಉತ್ಸವ ನಡೆಯುತ್ತಿದೆ. ಅದರ ಅಂಗವಾಗಿ ನಿನ್ನೆ ಶ್ರೀ ನಮ್ಮಾಳ್ವಾರ್ ಅವರಿಗೆ 3ನೇ ದಿನದ ಉತ್ಸವವು ಬಹಳ ವೈಭವದಿಂದ ನಡೆಯಿತು. ಇದೇ ಸಂದರ್ಭದಲ್ಲಿ ಗೋಷ್ಠಿ ಶಾತುಮೊರೆ ನೆರವೇರಿತು. ಈಗ ಅದರ ದಿವ್ಯ ಸೇವೆ.
ಚನ್ನಪಟ್ಟಣದ ಶ್ರೀ ಕೋಟೆ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಅಂಗವಾಗಿ 2ನೇ ದಿನವಾದ ನಿನ್ನೆ ಹಂಸವಾಹನದಲ್ಲಿ ಉತ್ಸವ ನಡೆಯಿತು. ಬನ್ನಿ ಈಗ ಆ ದಿವ್ಯ ದರ್ಶನ ಮಾಡೋಣ. ಶ್ರೀ ನಮ್ಮಾಳ್ವಾರ್ ಅವರ ಅವತಾರ ಸ್ಥಳವಾದ ಆಳ್ವಾರ್ ತಿರುನಗರಿಯಲ್ಲಿ ಶ್ರೀ ನಮ್ಮಾಳ್ವಾರ್ ಅವರ ತಿರುನಕ್ಷತ್ರದ ಪ್ರಯುಕ್ತ 10 ದಿನಗಳ ಉತ್ಸವ ಆಚರಣೆ ನಡೆಯುತ್ತಿದೆ. 3ನೇ ದಿನದ ನೆನ್ನೆಯ ಉತ್ಸವದಲ್ಲಿ ಪುನ್ನೈಮರ ವಾಹನದಲ್ಲಿ ಉತ್ಸವ ನಡೆಯಿತು. ಈಗ ಅದರ ದಿವ್ಯ ದರ್ಶನ. ஏறார் வைகாசி விசாகத்தின் ஏற்றத்தை பாரோரறிய பகருகின்றேன் சீராரும். ஏறார் வைகாசி விசாகத்தின் ஏற்றத்தை பாரோரறிய பகருகின்றேன் சீராரும். வேதம் தமிழ் செய்த மெய்யனிழில் குருகை நாதன் அவதரித்த நாள். உண்டோ வைகாசி விசாகத்து கொப்பொரு நாள். உண்டோ சடகோபர் கொப்பொருவர். உண்டோ திருவாய்மொழி கொப்ப தென்குருகை கொண்டோ ஒரு பார்த்தனில் ஒக்குமோ. ನಮ್ಮ ಶ್ರೀಮಠದಲ್ಲಿ ಶ್ರೀ ನಮ್ಮಾಳ್ವಾರರ ತಿರುನಕ್ಷತ್ರದ ಪ್ರಯುಕ್ತ 10 ದಿನಗಳ ಉತ್ಸವವನ್ನು ಆಚರಿಸಲಾಗುತ್ತಿದೆ. ತತ್ಸಂಬಂಧ ತಿರುವಾಯ್ಮೊಳಿ ಗೋಷ್ಠಿ ನಡೆಯುತ್ತಿದೆ. ಪುಬ್ಬ ನಕ್ಷತ್ರದ ಪ್ರಯುಕ್ತ ಇಂದು ನಾಚಿಯಾರ್ ತಿರುಮೊಳಿಯ ಗೋಷ್ಠಿ ಪಾರಾಯಣ ಸಹ ನಡೆಯಿತು. ಪ್ರತಿದಿನ ನಡೆಯುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಕುಲಶೇಖರ ಆಳ್ವಾರ್ ಅವರು ರಚಿಸಿರುವ ಮುಕುಂದಮಾಲಾ ಸ್ತೋತ್ರದ 36ನೇ ಶ್ಲೋಕದಿಂದ 40ನೇ ಶ್ಲೋಕದವರೆಗೆ ಶ್ರೀ ಉವೆ PB ಸಂಪತ್ ಸ್ವಾಮಿಯವರು ಉಪನ್ಯಾಸ ನೀಡಲಿದ್ದಾರೆ. ಸೋಮವಾರದ ಪಂಚಾಂಗ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ನವಮಿ ಉಪರಿ ದಶಮಿ, ಪುಬ್ಬ ಉಪರಿ ಉತ್ತರ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ. ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ.